The next topic is here is a continuation, creating a blueprint. Blueprint is nothing but a complete details regarding each and every activity of the event, right from the starting day to ending day. ಏನೇನು ಮಾಡ್ತೀವಿ ಅದನ್ನೆಲ್ಲ ಕಂಪ್ಲೀಟಾಗಿ ಇನ್ ಡೀಟೇಲ್ ಆಗಿ ಪ್ರಿಪೇರ್ ಮಾಡೋದನ್ನು ನಾವು ಬ್ಲೂ ಪ್ರಿಂಟ್ ಅಂತ ಕರಿತೀವಿ. ಇಟ್ ಡಸ್ ನಾಟ್ ಕಾನ್ಸಂಟ್ರೇಟ್ ಓನ್ಲಿ ಆನ್ ದಿ ಪರ್ಟಿಕ್ಯುಲರ್ ಏರಿಯಾ, ಬಟ್ ಈಚ್ ಆ್ಯಂಡ್ ಎವ್ರಿ ಆ್ಯಕ್ಟಿವಿಟೀಸ್ ವಿಲ್ ಬಿ ಕವರ್ಡ್ ಹಿಯರ್, ವಿಚ್ ಇಸ್ ಕಾಲ್ಡ್ ಆ್ಯಸ್ ಅ ಬ್ಲೂ ಪ್ರಿಂಟ್ ಅಂತಲೇ ಹೇಳ್ಬೋದು. ಸೊ ಬ್ಲೂ ಪ್ರಿಂಟ್ ಫಾರ್ ಇವೆಂಟ್ ಪ್ಲ್ಯಾನಿಂಗ್ ಸಕ್ಸಸ್, ವೇರಿಯಸ್ ಸ್ಟೆಪ್ಸ್ ಇದೆ ಆ ಬ್ಲೂ ಪ್ರಿಂಟ್ನ ಪ್ರಿಪೇರ್ ಮಾಡಬೇಕಾದ್ರೆ. ಸೊ ದೋಸ್ ಸ್ಟೆಪ್ಸ್ ಮೇ ಬಿ ಲೈಕ್ ಆ್ಯಸ್ ಫಾಲೋಸ್: ಡೆವಲಪ್ ಸ್ಟ್ರಾಟಜೀಸ್ ಫಾರ್ ಸಕ್ಸಸ್. ಆಬ್ವಿಯಸ್ಲಿ ಒಂದು ಸಕ್ಸಸ್ಫುಲ್ ಪ್ಲ್ಯಾನಿಂಗ್ ಔಟ್ಕಮ್ ಬರಲೇಬೇಕು ಅಂತಂದರೆ ಕೆಲವೊಂದು ಸ್ಟ್ರಾಟಜಿ ಇರಬೇಕು. ಸೊ ದ್ಯಾಟ್ ಸ್ಟ್ರಾಟಜಿ ಡಿಪೆಂಡ್ಸ್ ಅಪಾನ್ ದಿ ಥೀಮ್ ವಿಚ್ ವಿ ಸೆಲೆಕ್ಟ್ ಆ್ಯಂಡ್ ಮೇಕ್ ಶ್ಯೂರ್ ದಟ್ ದಿ ಪರ್ಪಸ್ ಆಫ್ ದಿ ಇವೆಂಟ್ ಏನು. ಸೊ ಫೈನಲಿ ವಾಟ್ ಈಸ್ ದ ರಿಸಲ್ಟ್ ಆಫ್ಟರ್ ದಟ್ ಇವೆಂಟ್ ಅನ್ನೋದು ಕೂಡ ಇಲ್ಲಿ ಒಂದು ಇವೆಂಟ್ ಬ್ಲೂ ಪ್ರಿಂಟಲ್ಲಿ ಇರಬೇಕಾಗುತ್ತೆ. ನೆಕ್ಸ್ಟ್ ಈಸ್ ಗೆಟ್ ದಿ ಇವೆಂಟ್ ಅಪ್ರೂವ್ಡ್. So after selecting the theme of the event, the next thing is getting approved. Especially corporate event ನಡೆಸಬೇಕಾದ್ರೆ it must be communicated with the higher members, that is managing directors ಆಗಿರ್ಬೋದು, ಶೇರ್ ಹೋಲ್ಡರ್ಸ್ ಆಗಿರ್ಬೋದು, ಸ್ಟೇಕ್ ಹೋಲ್ಡರ್ಸ್, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿ ಇಂಥ ಇವೆಂಟನ್ನು ನಡೆಸ್ತೀವಿ ಅಂತ ಅವರಿಂದ ನಾವು ಅಪ್ರೂವಲ್ ತೊಗೊಂಡ್ರೆ ಮಾತ್ರ ನಮಗೆ ಮುಂದಿನ ಇವೆಂಟ್ ಕಾರ್ಪೊರೇಟ್ ಇವೆಂಟ್ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆಫ್ಟರ್ ಅಪ್ರೂವಲ್, ಗೆಟಿಂಗ್ ದಿ ಅಪ್ರೂವಲ್, ಎಸ್ ಯು ಕ್ಯಾನ್ ಡೂ ಅಂತ ಅವ್ರು ಹೇಳೋದ ನಂತರ ನಾವು ವಿ ಮಸ್ಟ್ ಮೂವ್ ಆನ್ ಟು ಚೂಸ್ ಎ ಡೇಟ್ ಆ್ಯಂಡ್ ಟೈಮ್. ಎ ಡೇಟ್ ಆ್ಯಂಡ್ ಟೈಮ್ ಶುಡ್ ನಾಟ್ ಬಿ ಚೂಸನ್ ರ್ಯಾಂಡಮ್ಲಿ. ಅವ್ರಿಗೆ ಅಪ್ರೋಪ್ರಿಯೇಟ್ ಡೇಟ್ ಆ್ಯಂಡ್ ಟೈಮ್ ಮೇಲೆ ಯಾವುದೇ ಒಂದು ಇವೆಂಟ್ ನಡೆಸಿರಬಾರ್ದು. ದ ಕಾರ್ಪೊರೇಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಮಸ್ಟ್ ಚೂಸ್ ಎ ಅಪ್ರೋಪ್ರಿಯೇಟ್ ಡೇಟ್ ಆ್ಯಂಡ್ ಟೈಮ್ ವಿಚ್ ಈಸ್ ವೆರಿ ಮಚ್ ಫ್ಲೆಕ್ಸಿಬಲ್ ಫಾರ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಟು ಅಟೆಂಡ್ ಇಟ್. ಮೇ ಬಿ ಎಲ್ಲರೂ ಫ್ರೀ ಇರೋವಂಥ ಟೈಮಲ್ಲಿ, ವೀಕ್ ಎಂಡ್ಸಲ್ಲಿ ಒಂದು ಕಾರ್ಪೊರೇಟ್ ಇವೆಂಟನ್ನು ಆರ್ಗನೈಸ್ ಮಾಡೋದಕ್ಕೆ ಸೂಟಬಲ್ ಡೇಟ್ ಆ್ಯಸ್ ವೆಲ್ ಆ್ಯಸ್ ಎ ಸೂಟಬಲ್ ಟೈಮ್ ಈಸ್ ವೆರಿ ಮಚ್ ನೆಸೆಸರಿಲಿ ಟು ಬಿ ಕನ್ಸಿಡರ್ಡ್ ಅಥವಾ ಸೆಲೆಕ್ಟೆಡ್. ನೆಕ್ಸ್ಟ್ ಡೇಟ್ ಟೈಮ್ ಫಿಕ್ಸ್ ಆದಮೇಲೆ ವಿ ವಿಲ್ ಗೋ ಟು ಸೆಕ್ಯೂರ್ ದಿ ವೆನ್ಯೂ. ಇಫ್ ಇನ್ ಕೇಸ್ ಲಾರ್ಜ್ ಇವೆಂಟನ್ನು ಪ್ರಿಪೇರ್ ಮಾಡ್ತಿದ್ವಿ, ನಾವು ಕಂಡಕ್ಟ್ ಮಾಡ್ತಿದ್ವಿ ಅಂದರೆ ವಿ ಹ್ಯಾವ್ ಟು ಗೋ ಫಾರ್ ದಿ ಕನ್ವೆನ್ಷನ್ಸ್ ಹಾಲ್ಸ್ಗೆ ಹೋಗಬೇಕಾಗುತ್ತೆ. ಆರ್ ಇಟ್ ಈಸ್ ಅ ಸ್ಮಾಲ್ ಮೀಟಿಂಗ್ಸ್ ಅನ್ನೋದು ಆದರೆ, ಅಥವಾ ಒಂದು ವಿತಿನ್ 4 walls ಕಂಡಕ್ಟ್ ಮಾಡ್ತಾ ಇರೋವಂಥ ಒಂದು ಸೆಮಿನಾರ್ಸ್, ಕಾನ್ಫರೆನ್ಸಸ್ ಆದರೆ ವಿ ಕ್ಯಾನ್ ಗೋ ಫಾರ್ ಸ್ಮಾಲರ್ ರೂಮ್ಸ್ ವಿಚ್ ಈಸ್ ಅವೈಲಬಲ್ ವಿತಿನ್ ದಿ ಕಂಪನಿನೇ ಆಗಿರ್ಬೋದು. ಅಥವಾ ಬೇಸ್ಡ್ ಆನ್ ದಿ ಥೀಮ್ ವಿಚ್ ಈಸ್ ಸೆಲೆಕ್ಟೆಡ್, ಒನ್ ವೆನ್ಯೂ ವಿಲ್ ಬಿ ಸೆಲೆಕ್ಟೆಡ್ ಆ್ಯಂಡ್ ದಿಸ್ ವೆನ್ಯೂ ವಿಲ್ ಬಿ booked in advance so that we can grab the opportunity which is available in the market before it reaches on the other competitors. So that selected venue will be depending upon the theme which we select. That corporate event manager should not waste time looking the various spaces which cannot afford. That is overcrowd ಆದರೆ ಓಕೆ, ಸಣ್ಣ ಜಾಗ ತೊಗೊಂಡ್ರೆ ಅದು ಕೂಡ ವೇಸ್ಟ್ ಆಗುತ್ತೆ. ದೊಡ್ಡ ಜಾಗ ತೊಗೊಂಡು ಅಟೆಂಡೆನ್ಸೇ ಇಲ್ಲ ಅಂತಂದರೆ, ದಟ್ ಈಸ್ ಅಟೆಂಡೀಸೇ ಇಲ್ಲ ಅಂತಂದರೆ ಅದು ಕೂಡ ಎ ಕಂಪ್ಲೀಟ್ ಫ್ಲಾಪ್ ಶೋ ಆಗುತ್ತೆ. ಸೊ ಹಾಗಾಗಿ ಸೆಲೆಕ್ಟಿಂಗ್ ದಿಸ್ ವೆನ್ಯೂ ಮಸ್ಟ್ ಬಿ ಗಿವನ್ ಅಟ್ಮೋಸ್ಟ್ ಇಂಪಾರ್ಟೆನ್ಸ್. Create publicity and promotional items. Obviously, after choosing the date, time and venue, it must be reached to the targeted audience through various medias. It must address the ಟಾರ್ಗೆಟ್ ಆಡಿಯನ್ಸ್, ದಟ್ ಈಸ್ ಯಾವಾಗ, ಎಲ್ಲಿ, ಎಷ್ಟೊತ್ತಿಗೆ ಕನ್ವೆ ಮಾಡಬೇಕು ನಾವು ಮೆಸೇಜನ್ನು. ಸೊ ಆವಾಗ ವೆನ್ ದಿಸ್ ಮೆಸೇಜ್ ರೀಚಸ್ ದಿ ಟಾರ್ಗೆಟ್ ಆಡಿಯನ್ಸ್ನ ಮಾತ್ರ ನಮಗೆ ಒಂದು ಸಕ್ಸಸ್ಫುಲ್ ರಿಸಲ್ಟು ಅಥವಾ ಸಕ್ಸಸ್ಫುಲ್ ಆಡಿಯನ್ಸ್ ಬಂದು ಅಟೆಂಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಪಬ್ಲಿಸಿಟಿ ಈಸ್ ವೆರಿ ಮಚ್ ನೆಸೆಸರಿ ಹಿಯರ್. ವೇರಿಯಸ್ ಪ್ರಮೋಷನಲ್ ಐಡಿಯಾಸ್, ಯೂತ್ ಟಾರ್ಗೆಟ್ ಆಡಿಯನ್ಸ್ ಏನಾದರೂ ಆಗಿದ್ರೆ ಅವ್ರಿಗೆ ಸೋಷಿಯಲ್ ಮೀಡಿಯಾಸ್ ಇಸ್ ದಿ ಬೆಸ್ಟ್ ಸೆಲೆಕ್ಟೆಡ್. ಇನ್ ಕೇಸ್ ಏನಾದರೂ ಸ್ವಲ್ಪ ಏಜ್ಡ್ಗೆ ನಾವೇನಾದರೂ ಮಾರ್ಕೆಟಿಂಗ್ ಮಾಡ್ತಾಯಿದ್ದೀವಿ, ಆ ಒಂದು ಟಾರ್ಗೆಟ್ ಗ್ರೂಪ್ಗೆ ನಾವು ಸೆಲೆಕ್ಟ್ ಮಾಡಿದ್ದೀವಿ ಅನ್ನೋದಾದರೆ ಇಟ್ ವಿಲ್ ಬಿ ಬೆಸ್ಟ್ ಸೂಟಬಲ್ ಮೀಡಿಯಾ ಇಸ್ ನ್ಯೂಸ್ ಪೇಪರ್ಸ್, ಪಾಂಪ್ಲೆಟ್ಸ್, ಅಡ್ವರ್ಟೈಸ್ಮೆಂಟ್ಸ್ ಇನ್ ದಿ ಪ್ರಿಂಟೆಡ್ ಮೀಡಿಯಾ ವಿಲ್ ಬಿ ಬೆಸ್ಟ್ ಎಫೆಕ್ಟಿವ್ ಅಂತಲೇ ಹೇಳ್ಬೋದು. ಸೊ ಆಫ್ಟರ್ ಪಬ್ಲಿಸಿಟಿ ಎಲ್ಲ ಆದಮೇಲೆ ದ ನೆಕ್ಸ್ಟ್ ಥಿಂಗ್ ಈಸ್ ಮೇಕ್ ಎ ಚೆಕ್ ಲಿಸ್ಟ್. ಚೆಕ್ ಲಿಸ್ಟ್ ಅಗೇನ್ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ. ಇಟ್ ಪ್ರೊವೈಡ್ಸ್ ಅ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ವೆನ್ ಇಟ್ ಈಸ್ ಕಂಡಕ್ಟೆಡ್ ಅಥವಾ ವೈಲ್ ಎಕ್ಸಿಕ್ಯೂಟಿಂಗ್ ಎನ್ ಇವೆಂಟ್. ಪ್ರತಿಯೊಂದು ಆ್ಯಕ್ಟಿವಿಟಿನೂ ಆ್ಯಸ್ ಪರ್ ಪ್ರೀ ಪ್ಲ್ಯಾನ್ ನಡೀತಿದೆಯಾ ಇಲ್ವಾ ಅಂತ ಅಂದ್ಕೊಂಡನ್ನು ಚೆಕ್ ಮಾಡಿದ್ದು. ಲಿಸ್ಟ್ ಆಫ್ ಥಿಂಗ್ಸ್ ಡನ್ ಆರ್ ನಾಟ್ ಡನ್ ಅನ್ನೋದನ್ನು ಚೆಕ್ ಮಾಡೋದನ್ನು ಚೆಕ್ ಲಿಸ್ಟ್ ಅಂತ ಕರಿತೀವಿ. ಸೊ ಪ್ರಿಪೇರ್ ಎ ಬಜೆಟ್, ರೈಟ್ ಪ್ರೀವಿಯಸ್ ಕ್ಲಾಸಲ್ಲಿ ಇವಾಗ ತಾನೇ ಕಂಪ್ಲೀಟ್ ಫಿನಾನ್ಷಿಯಲ್ ಸ್ಟ್ರಕ್ಚರ್
ಬಜೆಟ್ ಹೇಗೆ ಪ್ರಿಪೇರ್ ಮಾಡಬೇಕು ಅದನ್ನು ಹೇಳಿದೆ. ಸೊ ಬಜೆಟನ್ನು ಎಲ್ಲೆಲ್ಲಿ ಅಲೋಕೇಟ್ ಮಾಡಬೇಕು, ಎಷ್ಟೆಷ್ಟು ಅಲೋಕೇಟ್ ಮಾಡಬೇಕು, ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ಸೊ ಎಲ್ಲಿ ಕಟ್ ಆಫ್ ಮಾಡಬೇಕು, ಎಲ್ಲಿ ಓವರಾಗಿ ಖರ್ಚು ಮಾಡಬಹುದು. ಸೊ ಇನ್ ಆರ್ಡರ್ ಟು ಬ್ರಿಂಗ್ ಎ ಪಾಸಿಟಿವ್ ಇಮೇಜ್ ಅದನ್ನು ಕಂಪ್ಲೀಟ್ ಬಜೆಟು ಪ್ರಿಪೇರ್ ಆಗಿರುತ್ತೆ. ಕನ್ಸಿಡರ್ ದಿ ಲಾಜಿಸ್ಟಿಕ್ಸ್ ಇಟ್ ಈಸ್ ರಿಲೇಟೆಡ್ ಟು ಸೆಟ್ಟಿಂಗ್ ಅಪ್ ಆಫ್ ದಿ ಟೇಬಲ್ಸ್, ಚೇರ್ಸ್, ಟೆಂಟ್ಸ್ ಆಗಿರ್ಬೋದು, ಪಾರ್ಕಿಂಗ್, ಆಮೇಲೆ ಸೈನ್ಸ್ ಆಗಿರ್ಬೋದು. ಸೊ ಆಲ್ ದೀಸ್ ವಿಲ್ ಬಿ ರಿಲೇಟೆಡ್ ಟು ಲಾಜಿಸ್ಟಿಕ್ಸ್. ದೆನ್ ಪ್ಲ್ಯಾನ್ ಪಬ್ಲಿಸಿಟಿ. ಪ್ರಮೋಟಿಂಗ್ ಎ ಸ್ಪೆಷಲ್ ಇವೆಂಟ್ ಟೇಕ್ಸ್ ಕ್ರಿಯೇಟಿವ್ ಥಿಂಕಿಂಗ್ ಬ್ಯಾಲೆನ್ಸ್ ವಿತ್ ಪ್ರಾಕ್ಟಿಕಲಿ. ಸೊ ಪಬ್ಲಿಸಿಟಿ ಮಾಡಬೇಕಾದ್ರೆ ಒಂದು ಗುಡ್ ಕಮ್ಯುನಿಕೇಷನ್ ರಿಲೇಷನ್ಶಿಪ್ಪಲ್ಲಿ ಪಬ್ಲಿಸಿಟಿ ಮಾಡಿದಾಗ ಆಬ್ವಿಯಸ್ಲಿ ಇಟ್ ವಿಲ್ ಬಿ ರೀಚ್ ದಿ ಟಾರ್ಗೆಟ್ ಆಡಿಯನ್ಸ್ ಇನ್ ಎ ಲಾರ್ಜರ್ ವೇ. Evaluate the event. So this is the final stage in after event ಆದಮೇಲೆ evaluate ಮಾಡಬೇಕಾಗುತ್ತೆ. This evaluation is necessary to overcome our obstacles, to know our negatives, to know our positives, for our future development, for our future recognition ನಾವು ಇವ್ಯಾಲ್ಯೂಯೇಷನ್ನ ಮಾಡಲೇಬೇಕಾಗುತ್ತೆ. ಕೆಲವೊಂದು ನೆಗೆಟಿವ್ಸ್ ಅಥವಾ ಫೀಡ್ಬ್ಯಾಕ್ಸ್ ಏನು ತೊಗೊಂಡು ನೆಗೆಟಿವ್ಸನ್ನು ನಾವು ಅದನ್ನು ಸರಿ ಮಾಡ್ಕೊಳ್ಬೋದು. ಪಾಸಿಟಿವ್ ಆಗಿದ್ದರೆ ಅದನ್ನು ರಿವಾರ್ಡ್ ಅಂತ ಅಂದ್ಕೊಂಡು ಅಥವಾ ಅಪ್ರಿಸಿಯೇಷನ್ ಅಂತ ಅಂದ್ಕೊಂಡು ನಾವು ನೆಕ್ಸ್ಟ್ ಸ್ಟೆಪ್ಗೆ ಮುಂದುವರಿಯೋದಕ್ಕೆ ಇಟ್ ವಿಲ್ ಬಿ ವೆರಿ ಮಚ್ ಇಂಪಾರ್ಟೆಂಟ್ ಇವ್ಯಾಲ್ಯೂಯೇಷನ್. ಸೊ ಯೂಶ್ವಲಿ ಇವ್ಯಾಲ್ಯೂಯೇಷನ್ ವಿಲ್ ಬಿ ಡನ್ ಅಟ್ ದಿ ಲಾಸ್ಟ್. ಸೊ ಇವ್ಯಾಲ್ಯೂಯೇಷನ್ ವಿಲ್ ಬಿ ದಿ ಲಾಸ್ಟ್ ಸ್ಟೆಪ್ ಇನ್ ದಿ ಕಂಡಕ್ಟಿಂಗ್ an event. Next comes is corporate entertainment. Yes, corporate entertainment is an activity athwa event held by the corporates, especially for the business firms, for their employees, stakeholders, shareholders, whatever it is. These events again can be for the larger audience or the smaller audience. Larger audienceಗೆ ಬಂದಾಗ ಕನ್ವೆನ್ಷನ್ ಹಾಲ್ಸನ್ನು ದೇ ಅಕ್ವೈರ್. ಸ್ಮಾಲರ್ ಹಾಲ್ಸಿಗೆ ಬಂದಾಗ ಪಾರ್ಟಿ ಹಾಲ್ಸ್ ವಿ ಕ್ಯಾನ್ ಅಥವಾ ಮೀಟಿಂಗ್ ಹಾಲ್ ಇಸ್ ವೆರಿ ಅಷ್ಟು ಮಾತ್ರ ಸಾಕಾಗುತ್ತೆ. ಸೊ ದೀಸ್ ಎಂಟರ್ಟೈನ್ಮೆಂಟ್ ಈಸ್ ನೆಸೆಸರಿ ಫಾರ್ ಎ ಕಾರ್ಪೊರೇಟ್ ಇವೆಂಟ್ ಬಿಕಾಸ್ ಟು ಮೋಟಿವೇಟ್ ದಿ ಎಂಪ್ಲಾಯೀಸ್, ಟು ಚಿಯರ್ ಅಪ್ ದೆಮ್, ಟು increase the performance of their commitment towards work is very much necessary. So ಹಾಗಾಗಿ ಕಾರ್ಪೊರೇಟ್ ಎಂಟರ್ಟೈನ್ಮೆಂಟ್ must be set up by each corporate entities. So deciding on the right entertainment, so idರಲ್ಲಿ various event manager will have to take certain factors determining their age, social background, and then select the type of entertainment which they are going to conduct. Venue, obviously venue and size, the location must be considered. The cost of budget, important one, which is also to be considered while conducting the entertainment activities. The various corporate entertainment ideas. ಸೊ ಯಾವ್ಯಾವ ರೀತಿ ಕಾರ್ಪೊರೇಟ್ ಎಂಟರ್ಟೈನ್ಮೆಂಟ್ ಆ್ಯಕ್ಟಿವಿಟೀಸ್ನ ಕಂಡಕ್ಟ್ ಮಾಡ್ಬೋದು ಅಂತಂದರೆ ಕಾಮಿಡಿ, ವಾಲ್ಟಸ್. ಸೊ ದಿಸ್ ಈಸ್ ರಿಲೇಟೆಡ್ ಟು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಫಾರ್ ಎವ್ರಿಥಿಂಗ್ ಫ್ರಮ್ ದಿ ಎಕ್ಸಿಕ್ಯೂಟಿವ್. ಸೊ ಇಮಿಡಿಯೇಟಾಗಿ ಮಧ್ಯದಲ್ಲಿ ಕಾಮಿಡಿ ಕೆಲವೊಂದ್ಸಲಿ ಬೇಕಾಗುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಟ್ವಿಸ್ಟ್ ಬೇಕಾಗುತ್ತೆ. ಸೊ ಅದನ್ನು ನಾವು ಕಾಮಿಡಿ ವೈಟರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ಕ್ಲಾಸಿಕಲ್ ಮ್ಯೂಸಿಕ್. ಇಟ್ ಪ್ರೊವೈಡ್ಸ್ ಎ ಲೆವೆಲ್ ಆಫ್ ಗುಡ್ ಫೀಲಿಂಗ್, ಒಂದು ಪೀಸ್ಫುಲ್ ಒಂದು ಆ್ಯಂಬಿಯನ್ಸ್ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇರಬೇಕು ಅಂತಂದರೆ ಲೈಟ್ ಮ್ಯೂಸಿಕ್ನ ಪ್ಲೇ ಮಾಡಿ. ದಿಸ್ ಕುಡ್ ಆಲ್ಸೋ ಬಿ ದಿ ಸೋಲೋ ಆರ್ಟಿಸ್ಟ್ನ ಮಾಡಬಹುದು ಅಥವಾ ಫಿಸಿಕಲಾಗಿ ಅವರು ಪ್ಲೇ ಮಾಡ್ಬೋದು ಸಾಂಗ್ನ, ಅಥವಾ ಇಟ್ ಕ್ಯಾನ್ ಆಲ್ಸೋ ಬಿ ಎ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಲ್ಸೋ. ಕಾರ್ಪೊರೇಟ್ ಕಮಿಡಿಯನ್, he lightens the mood, creates good memories, providing unique perspectives. Next ಹಾಗೆಯೇ ಮೆಜಿಷಿಯನ್ಸ್, ಆಬ್ವಿಯಸ್ಲಿ ದಿ ಅಟ್ಮಾಸ್ಫಿಯರ್ ವಿಲ್ ಬಿ ಹ್ಯಾಪಿ. ದಿಸ್ ವಿಲ್ ಬಿ ಪ್ರೊವೈಡೆಡ್ ಆಫ್ಟರ್ ಡಿನ್ನರ್ ಶೋಸ್ ಟು ಬಿ, ಯಾಕೆ ಅಂತಂದರೆ ಒಂದು ಸೆಮಿನಾರ್ಸ್ ಅಥವಾ ಕಾನ್ಫರೆನ್ಸಸಲ್ಲಿ ಎಲ್ಲೂ ಬೋರ್ ಆಗದೆ ಇರೋಂಗೆ ಅಥವಾ ಆಫ್ಟರ್ ಲಂಚ್ ಬೋರ್ಡಮ್ ಆಗಬಾರ್ದು, ದೇ ಶುಡ್ ನಾಟ್ ಫೀಲ್ ಅ ಸ್ಲೀಪ್ ಅನ್ನೋದಕ್ಕೋಸ್ಕರ ಮೆಜಿಷಿಯನ್ಸ್ ಆ ಅವರ್ಸಲ್ಲಿ ಪ್ರೊವೈಡ್ ಮಾಡ್ತಾರೆ. ದೆನ್ ಕಮ್ಸ್ ಹೀಗೇ ವೇರಿಯಸ್ ಶೋಸ್ ಇರುತ್ತೆ, ದಟ್ ಈಸ್ ಜಗ್ಲರ್ಸ್ ವಿಚ್ ಪೀಪಲ್ ಆನ್ ದಿ ಎಡ್ಜ್ ಆಫ್ ದಿಯರ್ ಸೀಟ್ಸ್ ವಿತ್ ಇನ್ಕ್ರೆಡಿಬಲ್ ಸ್ಕಿಲ್ಸ್ ಯೂಸಿಂಗ್ ನೈವ್ಸ್, ಫೈರ್ಸ್ ಆಗಿರ್ಬೋದು. ಸೊ ಅದನ್ನು ಹಿಡ್ಕೊಂಡು ಸೇಮ್ ಸ್ಟೇಜ್ ಶೋ ಕೊಟ್ಟಾಗ ಅದನ್ನು ಜಗ್ಲರ್ಸ್ ಅಂತ ಕರಿತೀವಿ. ಕಾಮಿಡಿ ಸ್ಪೀಕರ್ಸ್, ಗೇಮ್ ಶೋಸ್, ಹಿಪ್ನಾಟಿಸ್ಟ್ಸ್ ದಟ್ ಈಸ್ ಇನ್ವಾಲ್ವಿಂಗ್ ದಿ ಆಡಿಯನ್ಸ್ ಟು ಮೇಕ್ ದೆಮ್ ಸ್ಟಾರ್ಸ್ ಆಫ್ ದಿ ಶೋ, ಮೆಂಟಲಿಸ್ಟ್ ಟು ಎಂಗೇಜ್ ಯುವರ್ ಆಡಿಯನ್ಸ್ ವಿತ್ ಸೂಪರ್ ನ್ಯಾಚುರಲ್ ಪವರ್, ದಟ್ ಈಸ್ ಮೈಂಡ್ ಗೇಮ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಈಸ್ ಸ್ಟ್ರಾಲಿಂಗ್, ರೋವಿಂಗ್ ಆರ್ ಅಟ್ಮಾಸ್ಫಿಯರ್ ಎಂಟರ್ಟೈನ್ಮೆಂಟ್ಸ್.
these are all these persons only. Atmosphere entertainments ಅಂತಂದರೆ ಒಂದು ಗುಡ್ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಬೇಕಾದ್ರೆ ಅಗೇನ್ ದೀಸ್ ಆರ್ ಆಲ್ ವೆರಿ ಮಚ್ ನೆಸೆಸರಿ. ಮೆಜಿಷಿಯನ್ಸ್ ಆಗಿರ್ಬೋದು, ಜಗ್ಲರ್ಸ್ ಆಗಿರ್ಬೋದು, ಅಥವಾ ಕಾಮಿಡಿಯನ್ಸ್ ಆಗಿರ್ಬೋದು. ಸೊ ಆಲ್ ದೀಸ್ ವಿಲ್ ಮ್ಯೂಸಿಷಿಯನ್ಸ್ ಆಗಿರ್ಬೋದು, ಇವರು ಫಾರ್ ಕ್ರಿಯೇಟಿಂಗ್ ಎ ಗುಡ್ ಎಂಟರ್ಟೈನ್ಮೆಂಟ್ಸ್ ಆಲ್ ದೀಸ್ ಪರ್ಸನ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. The need for corporate entertainment, is it necessary ಅಂತ ಕೇಳಿದಾಗ yes, obviously it is necessary, because to attract the new clients, to remain the ಏನು ಕ್ಲೈಂಟ್ ಇವಾಗ ವರ್ಕ್ ಮಾಡ್ತಾ ಇದ್ದಾರೆ ಅವರು ಯಾವುದೇ ಕಾರಣಕ್ಕೂ ನಮ್ಮ ಕಂಪನಿ ಬಿಟ್ಟು ಟರ್ನ್ ಓವರ್ ಆಗದೇ ಇರಲಿ ಅನ್ನೋದಕ್ಕೋಸ್ಕರ ಕೆಲವೊಂದು ಸಲ ಕಾರ್ಪೊರೇಟ್ ಎಂಟರ್ಟೈನ್ಮೆಂಟ್ ಆ್ಯಕ್ಟಿವಿಟೀಸ್ನ ಕಂಡಕ್ಟ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಟು ಅಟ್ರಾಕ್ಟ್ ದಿ ಫ್ಯೂಚರ್ ಕ್ಲೈಂಟ್ಸ್ ಆಲ್ಸೋ. ಸೊ ಕಾರ್ಪೊರೇಟ್ ಎಂಟರ್ಟೈನ್ಮೆಂಟ್ ಈಸ್ ವೆರಿ ಮಚ್ ನೆಸೆಸರಿ. ಇಟ್ ಈಸ್ ಟು ರಿವಾರ್ಡ್ ದಿ ಎಂಪ್ಲಾಯೀಸ್ ಫಾರ್ ದೇರ್ ಹಾರ್ಡ್ ವರ್ಕ್. ಕೆಲವೊಂದು ಸಲ ಒಂದು ಆ್ಯಕ್ಟಿವಿಟಿ ಕಂಡಕ್ಟ್ ಮಾಡೋದು ನಾಟ್ ಓನ್ಲಿ ಫಾರ್ ವರ್ಕ್ ಎಕ್ಸ್ಪೀರಿಯನ್ಸ್ ತೊಗೊಳೋದಕ್ಕೋಸ್ಕರ ಮಾತ್ರ ಎಂಪ್ಲಾಯೀಸ್ ಕೆಲಸಕ್ಕೆ ಸೇರ್ಕೋಬೋದು. ಇನ್ನು ಆಲ್ಸೋ ಟು ರಿಲೀಫ್ ಸ್ಟ್ರೆಸ್ ಫ್ರೀ ಮೈಂಡ್ ಇರೋದಕ್ಕೋಸ್ಕರನೂ ಕೂಡ ಈ ಒಂದು ಕಾರ್ಪೊರೇಟ್ ಎಂಟರ್ಟೈನ್ಮೆಂಟ್ ಈಸ್ ವೆರಿ ಮಚ್ ನೆಸೆಸರಿ. ಸೊ ಎಂಪ್ಲಾಯೀಸ್ ವಿಲ್ ರಿಮೇನ್ ಲಾಯಲ್ ಟು ದಿ ಕಂಪನೀಸ್. ಅಲ್ಲಿ ಯಾವುದೇ ಕಾರಣಕ್ಕೂ ಕಂಪನಿ ಚೇಂಜ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ಒಂದು ಎಂಪ್ಲಾಯಿಗೆ ಬರದೇ ಹೋದರೆ ಲೇಬರ್ ಟರ್ನ್ ಓವರ್ಸ್ ಅಥವಾ ಎಂಪ್ಲಾಯಿ ಟರ್ನ್ ಓವರ್ಸ್ ಅಲ್ಲಿ ಇರೋದಿಲ್ಲ. ಸೊ ಟರ್ನ್ ಓವರ್ ಆದರೆ ಮತ್ತೆ ಆ ಜಾಗಕ್ಕೆ ಒಂದೊಬ್ಬ ಪರ್ಸನ್ಗೆ ರೈಟ್ ಪರ್ಸನ್ ಅಪಾಯಿಂಟ್ ಮಾಡೋದು ಇಟ್ ವಿಲ್ ಬಿ ಎ ಡಿಫಿಕಲ್ಟ್ ಟಾಸ್ಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ದೆನ್ ಇಟ್ ಹೆಲ್ಪ್ಸ್ ಇನ್ ಸಾಲ್ವಿಂಗ್ ದಿ interpersonal problems of the employees. It helps to build up the good relationship among the employees. It helps to understand the people better when they work in a non-working activities. Therefore, corporate event planner must keep few points while considering this corporate entertainment activities. This must be done in a good way, which will act as a memorable days in their future development. So for the further growth of the organization, for the well development of the organization, and also for the success of the organization, some corporate events will consider this corporate entertainment as a basic necessities, which will in turn give a successful result towards the company. The last topic here comes is reporting in corporate events. Reporting is nothing but made for the purpose of comparing the results with the objectives. ನಮ್ಮ ಕಂಪನಿ ಅಥವಾ ಇವೆಂಟ್ ನಡೆದಾದ್ಮೇಲೆ ಸ್ಟಾರ್ಟಿಂಗ್ ಡೇಯಿಂದ ಹಿಡಿದು ಎಂಡಿಂಗ್ ಡೇವರೆಗೂ ಅಥವಾ ಎಂಡಪ್ ಆದಮೇಲಿಂದನೂ ಆ ಒಂದು ಇವೆಂಟಿಂದ ಏನೇನು ಆಯಿತು ಅನ್ನೋದು ಕಂಪ್ಲೀಟ್ ರಿಪೋರ್ಟನ್ನು ಒಂದು ಕಾರ್ಪೊರೇಟ್ ಇವೆಂಟು ಮೇಂಟೈನ್ ಮಾಡುತ್ತೆ. ಸೊ ದಿಸ್ ಮೇ ಬಿ ಅನ್ ಎಕ್ಸಾಂಪಲ್ ಈ ರೀತಿ ಇರುತ್ತೆ. ಹೂ ವಾಸ್ ದೇರ್ ಇನ್ ದಿ ಇವೆಂಟ್, ದಟ್ ಈಸ್ ಸ್ಪೀಕರ್ಸ್ ಎಷ್ಟು 1000 ಎಂಪ್ಲಾಯೀಸ್ ಇದ್ದರು. ಸೊ ಇರುತ್ತೆ. ವಾಟ್ ವಾಸ್ ದಿ ಇವೆಂಟ್ ಅಬೌಟ್? Is it related to entertainment activities? Is it related to seminars? Is it related to conference, which will be discussed here? And where did the event take place? Whether it is within the corporate sector, within the corporate hall, or outside the corporate hall ಅನ್ನೋದು ಔಟ್ಸೈಡ್ ಸೆಲೆಕ್ಟ್ ಮಾಡಿದ್ದೀವ ಅಥವಾ ವಿತಿನ್ ದಿ ಎಕ್ಸಿಕ್ಯೂಟಿವ್ ಮೀಟಿಂಗ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿ ಡಿಸ್ಕಸ್ ಮಾಡಿ ಒಂದು ರಿಪೋರ್ಟ್ ಪ್ರಿಪೇರ್ ಮಾಡ್ತಾರೆ. ವೆನ್ ಡಿಡ್ ದಿ ಈವೆಂಟ್ ಟೇಕ್ ಪ್ಲೇಸ್? ಇಟ್ ಈಸ್ ರಿಲೇಟೆಡ್ ಟು ಡೇ, ಟೈಮ್, ಡೇಟ್, ಆಲ್ ದೋಸ್ ಥಿಂಗ್ಸ್. ವೈ ವಾಸ್ ದಿಸ್ ಈವೆಂಟ್ ಹೆಲ್ಡ್? ಬಿಕಾಸ್ what is the objective ಪ್ರಿಪೇರಿಂಗ್ ದಿ ಇವೆಂಟ್? ಸೊ ಈವನ್ ದಿ ಇವೆಂಟಿಂದ ನಮಗೆ ಏನು ಉಪಯೋಗ ಆಯಿತು, ವೈ ಇಟ್ ಈಸ್ ನೆಸಸರಿ, ಯಾತಕ್ಕೋಸ್ಕರ ಮಾಡಿದ್ವಿ ಅನ್ನೋದು ಕೂಡ ಒಂದು ಕಂಪ್ಲೀಟ್ ಡೀಟೇಲ್ಡ್ ರಿಪೋರ್ಟ್ ಬೇಕಾಗುತ್ತೆ. ಆಬ್ವಿಯಸ್ಲಿ ಕಾರ್ಪೊರೇಟ್ ಇವೆಂಟ್ ವಿಲ್ ಬಿ ಬೇಸ್ಡ್ ಆನ್ ಗಿವಿಂಗ್ ಎಂಟರ್ಟೈನ್ಮೆಂಟ್ ಟು ದಿ ಎಂಪ್ಲಾಯೀಸ್ ಆಗಿರ್ಬೋದು, ಗಿವಿಂಗ್ ಇನ್ಫಾರ್ಮೇಷನ್ ಅಬೌಟ್ ದಿ ಕಂಪನೀಸ್ ಆಗಿರ್ಬೋದು. ಸೊ ರಿಲೇಟೆಡ್ ಟು ಕಂಪನಿ ರಿಲೇಟೆಡ್ ಏನಾಯಿತು, ಯಾತಕ್ಕೋಸ್ಕರ ಒಂದು ಇವೆಂಟ್ ಶೆಡ್ಯೂಲ್ನ ಮಾಡಿದ್ವಿ, ಸೊ ಇದನ್ನು ಕಂಪ್ಲೀಟಾಗಿ ಒಂದು ರಿಪೋರ್ಟ್ ಮಾಡಿರ್ತಾರೆ. ಸೊ ಒಂದು ಇವೆಂಟ್ ರಿಪೋರ್ಟನ್ನು ಆರ್ಗನೈಸ್ ಮಾಡಬೇಕಾದ್ರೆ ಇಟ್ ಮಸ್ಟ್ ಬಿ ಕೆಲವೊಂದು ಸ್ಟೆಪ್ಸನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಡಿಟರ್ಮೈನಿಂಗ್ ದಿ ಪ್ರೆಸೆಂಟೇಷನ್ ಸ್ಟೈಲ್, ದಟ್ ಈಸ್ PDF ಅಥವಾ PPT ಪ್ರೆಸೆಂಟೇಷನ್ಸ್ ಕೊಡಬೇಕಾ ಅಥವಾ ಮ್ಯಾನ್ಯುಯಲ್ ಆಗಿ ಬುಕ್ಕಲ್ಲಿ ರೆಕಾರ್ಡ್ ಮಾಡ್ತೀವ. ಸೊ ಆಬ್ವಿಯಸ್ಲಿ ಇವಾಗ ಮ್ಯಾನ್ಯುಯಲ್ ಇಲ್ಲ. ಸೊ ಇದನ್ನು ನಾವು ಫಸ್ಟು ಯಾವ ಫಾರ್ಮ್ಯಾಟಲ್ಲಿ ಪ್ರಿಪೇರ್ ಮಾಡ್ಬೋದು ಅದನ್ನು ನಾವು ಕಂಪ್ಲೀಟ್ ಐಡಿಯಾ ಜನ್ರೇಟ್ ಮಾಡಬೇಕು. ಆ್ಯಂಡ್ ದೆನ್ ಮೇಕ್ ಶೋರ್ ದ ಇವೆಂಟ್ ರಿಪೋರ್ಟ್ ಈಸ್ ಆರ್ಗನೈಸ್ಡ್ ಇಂಟು ಕ್ಲಿಯರ್ ಸೆಕ್ಷನ್ಸ್. ಕೆಲವೊಂದು ಯಾವುದೇ ರೀತಿ ಅದು ನೋಡಿದ ತಕ್ಷಣ ರಿಪೋರ್ಟ್ ನೋಡಿದ ಎಲ್ರಿಗೂ ಅರ್ಥವಾಗೋ ರೀತಿಯಲ್ಲಿ ಒಂದು ಈಸಿ ಮತ್ತು ಕ್ಲೀನ್ ಆ್ಯಂಡ್ ಕ್ಲಿಯರ್ ಕಟ್ಟಾಗಿ ಇಟ್ ಶುಡ್ ಬಿ ಪ್ರಿಪೇರ್ಡ್. ಅಡ್ಯಾಪ್ಟ್ ದಿ ಇವೆಂಟ್ ರಿಪೋರ್ಟ್ ಫಾರ್ ದಿ ನೀಡ್ಸ್ ಆ್ಯಂಡ್ ಇಂಟ್ರೆಸ್ಟ್ ಆಫ್ ಈಚ್ ಸ್ಪಾನ್ಸರ್ಸ್ ಆ್ಯಂಡ್ ಆಡಿಯನ್ಸ್. ಯಾರೇ ಅವಶ್ಯಕತೆ ಇದ್ದರೂ ಅದನ್ನು ರಿಪೋರ್ಟನ್ನು ಕೇಳಿದಾಗ ಈಸಿಯಾಗಿ ಇಟ್ ಮಸ್ಟ್ ಬಿ ಅವೈಲಬಲ್ ಟು ದೆಮ್.
Next is tailor the event report also meet the specific needs of the uniqueness of the sponsors. That is, don't write the ಕಲರ್ಸನ್ನು ಜಾಸ್ತಿ ಯೂಸ್ ಮಾಡೋದಾಗಿರ್ಬೋದು ಅಥವಾ ಮೆಸ್ಸಿಯಾಗಿ ಒಂದು ರಿಪೋರ್ಟನ್ನು ಪ್ರಿಪೇರ್ ಮಾಡ್ಬೋದು. ಆಲ್ ಶುಡ್ ಬಿ ಅವಾಯ್ಡೆಡ್. ಕ್ರಿಯೇಟ್ ಇನ್ಫಾರ್ಮೇಷನ್ ಟ್ರ್ಯಾಕರ್, ದಟ್ ಈಸ್ ಎ ಕಂಪ್ಲೀಟ್ ಪ್ರಾಸೆಸ್, ಒನ್ ಬೈ ಒನ್ ಟ್ರ್ಯಾಕ್ ನಡೀತಾ ಇದೆಯಾ ಇಲ್ವಾ ಥ್ರೂ ಔಟ್ ದಿ ಈವೆಂಟ್ ಈಸ್ ವೆರಿ ಮಚ್ ನೆಸಸರಿ. ಆ ರಿಪೋರ್ಟ್ ಮಾಡಬೇಕಾಗಿರೋವಂಥ ನೆಸಸರಿ. ಟ್ರ್ಯಾಕಿಂಗ್ ಕೀ ಇನ್ಫಾರ್ಮೇಷನ್ ನಥಿಂಗ್ ಬಟ್ ಬಿಫೋರ್ ಯಾವ ಆ್ಯಕ್ಚುಯಲ್ ಇವೆಂಟಲ್ಲಿ ಏನಾಯಿತು, ಪ್ರೀ ಇವೆಂಟಲ್ಲಿ ಏನಾಯಿತು, ಪೋಸ್ಟ್ ಇವೆಂಟಲ್ಲಿ ಏನಾಯಿತು, ಎ ಕಂಪ್ಲೀಟ್ ಮೈನ್ಯೂಟ್ ಡೀಟೇಲ್ಸನ್ನು ಕೂಡ ರೆಕಾರ್ಡ್ ಮಾಡಬೇಕಾಗಿರೋದು ರಿಪೋರ್ಟಲ್ಲಿ ಇರುತ್ತೆ. ಡೇಟಾ ಕಲೆಕ್ಷನ್, consider data collection to be continuous. Using multiple people's data will be collected at the end of the event. Obviously feedback forms will be collected in the form of data to evaluate the event highlights. Pick out some of the event highlights to discuss in detail. ಸೊ ಯಾವ್ದು ಹೈಲೈಟ್ಸ್ ಅದು ಅದನ್ನು ನಾವು ಪಾಸಿಟಿವ್ ಆಗಿ ನೆಕ್ಸ್ಟ್ ಇವೆಂಟ್ಗೆ ಅಳವಡಿಸ್ಕೊಂಡು ನಾವು ಅದನ್ನು ಮುಂದುವರಿಬೋದು. ಏನಾದರೂ ಅಡೆತಡೆಗಳಾದರೆ ಅದನ್ನು ನೆಕ್ಸ್ಟ್ ಇವೆಂಟಲ್ಲಿ ಅದನ್ನು ಹೇಗೆ ನಾವು ಮುರಿಬೋದು ಅಥವಾ ಓವರ್ಕಮ್ ಮಾಡ್ಬೋದು ಅನ್ನೋದು ಕೂಡ ಇಲ್ಲಿ ಇವೆಂಟ್ ಹೈಲೈಟ್ಸಲ್ಲಿ ಒಂದು ರಿಪೋರ್ಟನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಪುಟ್ಟಿಂಗ್ ದಿ ರೈಟ್ ಕಂಟೆಂಟ್ ಇನ್ ರಿಪೋರ್ಟ್, ಯಾವ್ಯಾವ ಕಂಟೆಂಟ್ ರಿಪೋರ್ಟಲ್ಲಿ ಇರಬೇಕು. ರೈಟಿಂಗ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಸಮ್ಮರಿ ಈಸ್ ನಥಿಂಗ್ ಬಟ್ ಎ ಡೀಟೇಲ್ಡ್ ಇನ್ಫಾರ್ಮೇಷನ್ ಇನ್ ಶಾರ್ಟ್ ಫಾರ್ಮ್. Next is include visuals in the event report, that is related to ಪ್ರಾಡಕ್ಟ್ ಆಗಿರ್ಬೋದು, ಫೋಟೋಸ್ ಆಗಿರಬಹುದು, ಕೂಪನ್ಸ್ ಆಗಿರಬಹುದು. ಸೊ ಆಲ್ ದಿಸ್ ವಿಲ್ ಬಿ ಡನ್ ಇನ್ ದಿ ವಿಜುವಲ್ ರಿಪೋರ್ಟ್. ದೆನ್ ಡಾಕ್ಯುಮೆಂಟ್ ಆಲ್ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಮೀಡಿಯಾ ಎಕ್ಸ್ಪೋಜರ್ಸ್, ದಟ್ ಈಸ್ ಎಲ್ಲೆಲ್ಲಿ ನಾವು ಪ್ರಮೋಷನಲ್ ಟೂಲ್ಸ್ ಕೊಟ್ಟಿದ್ವಿ ರಿಲೇಟೆಡ್ ಟು ರೇಡಿಯೋಸ್ ಆಗಿರಬಹುದು, ಸೊ ಅಥವಾ ವೇರಿಯಸ್ ಟೆಲಿವಿಷನ್ ಮೀಡಿಯಾಸ್ ಆಗಿರ್ಬೋದು, ಎಲ್ಲೆಲ್ಲಿ ನ್ಯೂಸ್ ಕವರೇಜ್ ಮಾಡಿದ್ವಿ. ಸೊ ಆಲ್ ದಿಸ್ ವಿಲ್ ಬಿ ರಿಲೇಟೆಡ್ ಇನ್ ದಿ ಪ್ರಮೋಷನಲ್. ನಾವು ಯಾವ ಮೆಥಡನ್ನು ಫಾಲೋ ಮಾಡಿದ್ವಿ, ಯಾವ ಮೀಡಿಯಾನ ಯೂಸ್ ಮಾಡಿಕೊಂಡು ನಮ್ಮ ಕಾರ್ಪೊರೇಟ್ ಇವೆಂಟ್ ಮೀಡಿಯಾ ಎಕ್ಸ್ಪೋಜರ್ ಆಯಿತು ಅನ್ನೋದನ್ನು ರಿಪೋರ್ಟ್ ರೆಡಿ ಮಾಡಬೇಕು. ಇನ್ಕ್ಲೂಡ್ ಎ ಸ್ಟೇಟ್ಮೆಂಟ್ ಆಫ್ ಇವೆಂಟ್ಸ್ ಆಬ್ಜೆಕ್ಟಿವ್, ಆಬ್ವಿಯಸ್ಲಿ ಆರ್ಗನೈಸೇಷನ್ ಮಿಷನ್ ಏನಿದೆ, ಅದ್ರ ಗೋಲ್ಸ್ ಏನಿದೆ ಅದನ್ನು ಸೆಟ್ ಮಾಡಿ ಮುಂದುವರಿಯುವಂಥದ್ದು ಆಬ್ಜೆಕ್ಟಿವ್ಸಲ್ಲಿರುತ್ತೆ. ಇಟ್ ಇನ್ಕ್ಲೂಡ್ಸ್ ಫಿನಾನ್ಷಿಯಲ್ ಇನ್ಫಾರ್ಮೇಷನ್ ಇನ್ ದಿ ಇವೆಂಟ್ ರಿಪೋರ್ಟ್. ಆಬ್ವಿಯಸ್ಲಿ ಕಂಪ್ಲೀಟ್ ಬಜೆಟ್ ಡೀಟೇಲ್ಸ್, ಎಲ್ಲೆಲ್ಲಿ ಖರ್ಚು ಮಾಡಿದ್ವಿ, ಎಲ್ಲೆಲ್ಲಿ ಕಟ್ ಕಾಸ್ಟ್ ಮಾಡಿದ್ವಿ, ಎಲ್ಲೆಲ್ಲಿ ಓವರ್ ಬರ್ಡನ್ ಆಗಿ ನಾವು ಖರ್ಚು ಮಾಡಿದ್ವಿ. ಆಲ್ ದೀಸ್ ರಿಪೋರ್ಟ್ ಮಸ್ಟ್ ಬಿ ಗಿವನ್ ಟು ದಿ ಟಾಪ್ ಮೆಂಬರ್ಸ್ ಆ್ಯಂಡ್ ಆಲ್ಸೋ ಸ್ಪಾನ್ಸರ್ಸ್ ಆಸ್ ಆರ್ ಆಲ್ಸೋ ನೋನ್ ಎಸ್ ದಿ ಬ್ಯಾಕ್ ಬೋನ್ ಆಫ್ ದಿ ಈವೆಂಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಇವ್ರು ಸ್ಪಾನ್ಸರ್ ಕೊಟ್ಟಿರೋವಂಥ ಅಮೌಂಟನ್ನು ನಾವು ವಾಪಸ್ ಕೊಡಬೇಕು ಅನ್ನೋ ಯಾವುದೇ ರೀತಿಯಾದ ಒಂದು ಟೆನ್ಷನ್ ಇರೋದಿಲ್ಲ ಇಲ್ಲಿ. ಸೊ ಹಾಗಾಗಿ ಸ್ಪಾನ್ಸರ್ಶಿಪ್ಸ್, ಎಲ್ಲೆಲ್ಲಿ ಸ್ಪಾನ್ಸರ್ಶಿಪ್ಸ್ ಸಿಕ್ತು ಆ ಒಂದು ಸ್ಪಾನ್ಸರ್ಸ್ ಅಥವಾ ಡೋನರ್ಸ್ನ ಫ್ಯೂಚರಲ್ಲಿ ನಾವು ಹೇಗೆ ಅದನ್ನು ಅವರನ್ನು ಚೆನ್ನಾಗಿ ಮೈಂಟೈನ್ ಗುಡ್ ರಿಲೇಷನ್ಶಿಪ್ಪಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನು ಕೂಡ ಇಲ್ಲಿ ರಿಪೋರ್ಟಲ್ಲಿ ಪ್ರಿಪೇರ್ ಮಾಡಬೇಕು. ಇಟ್ ಇನ್ಕ್ಲೂಡ್ಸ್ ಸ್ಟ್ಯಾಟಿಸ್ಟಿಕ್ಸ್ ದಟ್ ವಿಲ್ ರೆಲೆವೆಂಟ್ ಟು ದಿ ರೀಡರ್ಸ್, ದಟ್ ಈಸ್ ಕಂಪ್ಲೀಟ್ ಸ್ಟ್ಯಾಟಿಸ್ಟಿಕ್ಸ್ ರಿಲೇಟಿಂಗ್ ಟು ದಿ ಅಟೆಂಡೆನ್ಸ್ ಫಿಗರ್ಸ್ ಆಗಿರ್ಬೋದು, ಆಡಿಯನ್ಸ್ ಎಷ್ಟು ಜನ ಅಟೆಂಡ್ ಮಾಡಿದ್ರು ಅಂದ್ಕೊಂಡ್ಬಿಟ್ಟು ಇರ್ಬೋದು, ಅಥವಾ ಕಂಪ್ಲೀಟ್ ಸ್ಟ್ಯಾಟಿಸ್ಟಿಕ್ಸ್ ರಿಲೇಟಿಂಗ್ ಟು ದಿ ಈಚ್ ಆ್ಯಂಡ್ ಎವ್ರಿ ಮೈನ್ಯೂಟ್ ಆ್ಯಕ್ಟಿವಿಟೀಸ್. ಮತ್ತು ಸ್ಟ್ಯಾಟಿಸ್ಟಿಕಲ್ ರಿಪೋರ್ಟ್ ಅಂತಂದರೆ which gives a complete figure relating to the complete activities done in that. So next is have a qualitative element that contextualizes the data. The report should include some statistics but also need human quotes, and to provide some feedback also is very much important. Finalizing your event report, the event manager must be timely with the report antandre it must be quickly made as soon as within 30 days of the completion of the event. ಯಾಕೆ ಅಂತಂದರೆ ಆಮೇಲೆ ಮರ್ತೋಗ್ಬೋದು ಅಥವಾ ಡೇಟಾ ಕಲೆಕ್ಷನ್ ರಾಂಗ್ ಆಗ್ಬೋದು, ರಾಂಗ್ ವೋಚರ್ಸ್ ಸಿಗ್ಬೋದು. ಸೊ ಇನ್ ಆರ್ಡರ್ ಟು ಅವಾಯ್ಡ್ ದಟ್ ಮೆಸ್ಸಿ ಸಿಚುವೇಶನ್ಸ್, immediately as soon as the event winds up, he must create an event. The corporate event must should proofread your event report. That is proof ಇರಬೇಕು. ನಾವು ಏನೇ ಒಂದು ರಿಪೋರ್ಟ್ ಪ್ರಿಪೇರ್ ಮಾಡಿದ್ರು ಒಂದು ಡಾಕ್ಯುಮೆಂಟ್, ವೋಚರ್, ಫಿಸಿಕಲ್ ಡಾಕ್ಯುಮೆಂಟ್ ಇದ್ದಷ್ಟು ನಮಗೆ ಒಂದು ಗ್ಯಾರಂಟಿ ಸಿಗುತ್ತೆ. ನಾವು ಎಲ್ಲಿ ಬಜೆಟ್ ಮಾಡ್ಬೇಕಾದ್ರೆ ಎಲ್ಲಿ ಖರ್ಚು ಮಾಡಿದ್ವಿ ಅಥವಾ ಯಾವ ಆ್ಯಕ್ಟಿವಿಟಿ ಹೆಂಗೆ ನಡೀತು ಇನ್ ಡೆಪ್ತ್ ಆಗಿ ಯಾರಾದರೂ ಅದನ್ನು ನೋಡಿದಾಗ ಇಟ್ ಶುಡ್ ಮ್ಯಾಚ್ ವಿತ್ ದಿ ಗಿವನ್ ಡಾಕ್ಯುಮೆಂಟ್ಸ್ ಅಥವಾ ಗಿವನ್ ರಿಪೋರ್ಟ್, ಎರಡೂ ಒಂದೇ ರೀತಿ ಇರೋ ರೀತಿ ಒಂದು ಮ್ಯಾಚ್ ಆಗೋ ರೀತಿ ಒಂದು ಇವೆಂಟನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಹಿಯರ್ ends your complete ಸಿಲೆಬಸ್. 5th ಚಾಪ್ಟರ್ ಇಷ್ಟ ಆಯಿತು. ಸೊ ಈ ಚಾಪ್ಟ್ರಿಂದ ಬಜೆಟ್ ಸ್ವಲ್ಪ ನೋಡ್ಕೊಳ್ಳಿ. ದಟ್ ಈಸ್ 14 ಮಾರ್ಕ್ಸ್ ಆಗಿರ್ಬೋದು, 6 ಮಾರ್ಕ್ಸ್ ಆಗಿರ್ಬೋದು. ಬಜೆಟ್ ಮತ್ತು ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ನೋಡ್ಕೊಳ್ಳಿ. ದೆನ್ ಸ್ಲೈಟಾಗಿ ರಿಪೋರ್ಟ್ ಬಗ್ಗೆ ನೋಡ್ಕೊಳ್ಳಿ. ಸೊ ಹಿಯರ್ ends your complete syllabus. And students,
ಒಂದು 3 to 4 years ಕ್ವೆಶನ್ ಪೇಪರ್ಸನ್ನು ರಿಪಿಟೇಟಿವ್ ಆಗಿ ಸ್ವಲ್ಪ ನೋಡ್ಕೊಳ್ಳಿ, ವಿಚ್ ವಿಲ್ ಹೆಲ್ಪ್ ಯು ಫಾರ್ ಎಕ್ಸಾಮ್ಸ್. ಥ್ಯಾಂಕ್ ಯು.